ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 26ನೇ ತಾರೀಕಿಂದು. ಇಲ್ಲಿ ಕಿಶನ್ನು ಪೂಜಾ ಇಬ್ಬರೂ ಕಿಶನ್ ಪೂಜಾಗೆ ಸೀರೆ ಕೊಡಿಸ್ತಾರೆ. ಪೂಜಾ ಕಿಶನ್ಗೆ ಪಂಚೆ ಶಲಿಗೆ ಶರ್ಟ್ ಎಲ್ಲ ಕೊಡಿಸ್ತಾಳೆ. ಸರಿ, ಏನು ಕಿಶನ್ ಇವಾಗಾರು ಹೇಳು ಏನು ಅಂತಂದಾಗ, ಏನಿಲ್ಲ ಪೂಜಾ, ಸರ್ಪ್ರೈಸ್ ಅಂತ ಹೇಳೋದ್ನಲ್ವಾ, ನನ್ನ ಮೇಲೆ ನಂಬಿಕೆ ಇದೆ ತಾನೇ ನಿನಗೆ ಅಂತ ಅಂದ್ಬಿಟ್ಟು ಕಿಶನ್ಗೆ ಹೇಳ್ತಾನೆ. ಪೂಜಾ, ನಾನು ನಿನ್ನ ಪ್ರೀತಿಸೋಕ್ಕಿಂತ ಹೆಚ್ಚಾಗಿ ನಿನ್ನ ನಂಬ್ತೀನಿ ಕಣೋ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಬಾ, ಆಗಿದ್ರೆ ಮುಂದಕ್ಕೆಲ್ಲ ನಿನಗೆ ಗೊತ್ತಾಗುತ್ತೆ ಅಂತ ಕಿಶನ್ ಕರ್ಕೊಂಡು ಬರ್ತಾನೆ. ಇಬ್ಬರು ಕಾರಲ್ಲಿ ಕೂತ್ಕೊಂಡು ಇನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು. ಅವಾಗ ಹೂವು ಕಾಣಿಸುತ್ತೆ ಕಿಶನ್ಗೆ. ಪೂಜಾ 5 ನಿಮಿಷ ಇರು ಬಂದೆ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೋಗಿ ಮಲ್ಲಿಗೆ ಹೂವು ತೊಗೊಂಬಂದು ಪೂಜಾ ಕೈಗೆ ಕೊಡ್ತಾನೆ. ಪೂಜಾ, ಇಷ್ಟ ಆಯ್ತಾ ನೀನು ಪೂಜಾ ಅಂದಾಗ, ತುಂಬಾ ಇಷ್ಟ ಆಯಿತು ಕಣೋ. ಎಲ್ಲರೂ ಅವ್ರ ಪ್ರೀತಿಸೋ ಹುಡುಗಿಗೆ ಚಾಕ್ಲೇಟು ರೋಸು ಎಲ್ಲ ಕೊಡ್ತಾರೆ, ಆದರೆ ಮಲ್ಲಿಗೆ ಹೂವು ಕೊಟ್ಟರೆ ಇರೋ ಪ್ರೀತಿ ಯಾವ್ದು ಕೊಟ್ಟರು ಸಿಗೋಲ್ಲ ಕಣೋ. ನಂಗೆ ತುಂಬಾ ಇಷ್ಟ ಆಯಿತು. ಇವಾಗಾದರೂ ಹೇಳೋ ಕಿಶನ್ ಏನು ಅಂತಂದಾಗ, ನೀನು ಸ್ವಲ್ಪ ಹೊತ್ತಲ್ಲ ನಿನಗೆಲ್ಲ ಗೊತ್ತಾಗುತ್ತೆ ಬಾ ಪೂಜಾ ಅಂತ ಹೇಳ್ಬಿಟ್ಟು ಕಿಶನ್ ಅಲ್ಲಿಂದ ಪೂಜನ ಕರ್ಕೊಂಡು ಓಡುತ್ತಾನೆ. ಈ ಕಡೆ ಆದಿ ಮನೇಲಿ ಏನಾಗುತ್ತೆ, ಮೀನಾಕ್ಷಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಲ್ವಾ ಇವನು. ನಾನು ಇಷ್ಟೆಲ್ಲ ಹೇಳಿದ್ದೀನಿ, ನನಗೋಸ್ಕರ ಹುಡುಗಿನ ಬಿಡ್ತಾನೆ ಅಂದರೆ ಕೇಳ್ತಾ ಇಲ್ಲ. ಇವನು ನಮ್ಮ ಮನೆ ಮಾನ ಮರ್ಯಾದೆಲ್ಲ ತೆಗಿತಾ ಇದ್ದಾನೆ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೂಗಾಡ್ತಿರ್ತಾಳೆ. ಎಲ್ಲೋದ ಏನು ಹೇಳ್ದಂಗೆ ಕೇಳ್ದಂಗೆ ಹೋಗೋನಲ್ಲ ಇವನು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಇವಳು ಕನ್ನಿಕಾ ಬಂದು, ಈ ಇಡಿಯಟ್ ಕಿಶನು ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟ ಆ ಪೂಜೆಗೋಸ್ಕರ. ಆ ಭಾಗ್ಯ ಆಗಲಿ ಆ ಪೂಜೆ ಆಗಲಿ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇವನು ಅಂದ್ಬಿಟ್ಟು, ಸರಿ ಆದಿ ಇವಾಗ ಎಲ್ಗೋಗೋ ನಾನು ಫೋನಾರು ಮಾಡೋ ಅಂತ ಮೀನಾಕ್ಷಿ ಹೇಳ್ತಾಳೆ. ಆವಾಗ ಆದಿ ಫೋನ್ ಮಾಡಿದೆ ಅತ್ತೆ, ಸ್ವಿಚ್ ಆಫ್ ಬರ್ತಾ ಇದೆ ಅಂದಾಗ, ಮತ್ತು ಎಲ್ಲಿಂದ ಹುಡ್ಕೋದು, ಏನು ಮಾಡೋದು ಇವಾಗ, ಎಲ್ಲಿ ಹೋಗಿದ್ದಾರೆ ಅಂತ ಹುಡ್ಕೋದು ಗೊತ್ತಾಗ್ತಾನೆ ಇಲ್ವಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಆದಿ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಮಹಿತಾ, ಅಣ್ಣ ಎಲ್ಲೋಗಿರ್ಬೋದು ಅಣ್ಣ, ಇವಾಗ ಎಲ್ಲಣ್ಣ ಹುಡ್ಕೋದು ಕಿಶನ್ನ ನಾವು ಅಂತ ಅಂದ್ಬಿಟ್ಟು ಮಹಿತಾ ಕೇಳ್ತಾರೆ. ಅವಾಗ ಆದಿ ಗೊತ್ತಿಲ್ಲ, ಐ ಡೋಂಟ್ ನೋ ಮಹಿತಾ ಅಂತ ಅಂದ್ಬಿಟ್ಟು ಅಂತಾನೆ. ಅಷ್ಟರಲ್ಲಿ ಅವ್ನಿಗೊಂದು ನಿಮಿಷ ಬಂದೇ ಇರೋ ಅಂದ್ಬಿಟ್ಟು ಬಂದು ಸೆಕ್ಯೂರಿಟಿನ ಕರೀತಾನೆ. ಸೆಕ್ಯೂರಿಟಿ ಅಂತ, ಸರ್ ಹೇಳಿ ಅಂದಾಗ, ಕಿಶನ್ ಯಾವ ಕಡೆ ಹೋದ್ರು ಗೊತ್ತಾ ಅಂದಾಗ, ಹಾಂ ಸರ್ ದೇವಸ್ಥಾನಕ್ಕೆ ಹೋದ್ರು ಅಂತಂದಾಗ, ದೇವಸ್ಥಾನಕ್ಕೆ ಯಾಕೆ, ಯಾವ ದೇವಸ್ಥಾನ ಅಂತ ಹೇಳಿದ್ರು ನಿನ್ನ ಹತ್ರ ಅಂತ ಕೇಳ್ತಾರೆ ಆದಿ. ಅವಾಗ ಸೆಕ್ಯೂರಿಟಿ, ಇಲ್ಲಿ ಜಾಸ್ತಿ ಯಾವ ದೇವಸ್ಥಾನದಲ್ಲಿ ಮದುವೆ ನಡೆಯುತ್ತೆ ಅಂತ ಕೇಳಿದ್ರು ಸರ್, ಈ ರೋಡ್ ಕೊನೆಯಲ್ಲಿದೆಯಲ್ಲ ಧರ್ಮಗಿರಿ ಮಂಜುನಾಥ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ, ಅದು ಹೇಳಿದೆ ಸರ್, ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಹೇಳ್ತಾನೆ. ಹೌದಾ, ಸರಿ ಆಯಿತು ಹೋಗು ನೀನು ಅಂತ ಹೇಳ್ಬಿಟ್ಟು ಬಂದು, ಅತ್ತೆ ಅವನು ದೇವಸ್ಥಾನಕ್ಕೆ ಹೋಗಿದ್ದಾನತ್ತೆ ಮದುವೆ ಆಗೋಕ್ಕೋಸ್ಕರ ಅಂದ್ಬಿಟ್ಟು ಅಂದಾಗ, ಸರಿ ನಾನು ನೋಡ್ಕೊಂಬರ್ತೀನತ್ತೆ, ನೀವಿರಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಕೂಡ್ದು, ಏನೇ ಆಗಲಿ ಈ ಮದುವೆ ನಿಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಆದಿ ಓಡ್ತಾನೆ. ಮೀನಾಕ್ಷಿ, ನಾನು ಬರ್ತೀನಿ ಆದಿ ಅಂತಾಳೆ. ಅವಾಗ ಆದಿ, ಬೇಡ ಬೇಡ ಅತ್ತೆ, ನೀವು ತುಂಬಾ ಸುಸ್ತಾಗಿದ್ದೀರ ಇವಾಗ, ಬೇಡ, ನೀವು ಮಹಿತಾ ಕನಿಕಲ್ಲ ಇಲ್ಲೇ ಇರ್ರಿ, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಕನಿಕಾ, ನೋ ಬ್ರೋ, ನಾನು ಬರ್ತೀನಿ, ಆ ಇಡಿಯಟ್ ಕಿಶನ್ಗೆ ಸರಿಯಾಗಿ ಮರ್ಯಾದೆ ಮಾಡ್ಬೇಕು, ನಾನು ಬರ್ತೀನಿ ಬ್ರೋ, ಏನಾನ ಮಾಡಿ ಮದುವೆ ನಿಲ್ಲಿಸ್ಬೇಕು ಬ್ರೋ ಅಂತ ಬರ್ತಾಳೆ ಇವಳು. ಇವಳಿಗಂತೂ ಮೊದಲೇ ಅವ್ರು ಕಂಡ್ರೆ ಆಗ್ತಾನೆ ಇರಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರ ಅತ್ತೆ, ಇಲ್ಲ ಅದಿ ನನಗೆ ಇಲ್ಲಿರೋಕೆ ಆಗ್ತಾಯಿಲ್ಲ, ಸಮಾಧಾನ ಆಗಲ್ಲ, ನಾನು ಬರ್ತೀನಿ ಕಣೋ, ನೀನು ಒಬ್ಬನೇ ಹೋಗ್ಬೇಡ, ನಾನು ಬರ್ತೀನಿ ಅಂದಾಗ ಮಹಿತಾರು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬರ್ತಾರೆ. ಅಲ್ಲಿಂದ ಆದಿ, ಮಹಿತಾ, ಕನಿಕಾ ಮತ್ತು ಮೀನಾಕ್ಷಿ ಇವರೆಲ್ಲ ಓಡ್ತಾರೆ. ಓಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಕಡೆ ಭಾಗ್ಯ ಮನೇಲಿ ಭಾಗ್ಯ ಸುಸ್ತಾಗಿ ಕೂತ್ಬಿಟ್ಟಿರ್ತಾಳೆ. ಅಷ್ಟರಲ್ಲಿ ಸುನಂದವರು ಸುಸ್ತಾಗಿರ್ತಾರೆ. ಕುಸುಮ ಅವ್ರು ಎಲ್ಲರಿಗೂ ಸಮಾಧಾನ ಮಾಡ್ತಿರ್ತಾರೆ. ಅವಾಗ ಸುನಂದವ್ರು ಏನು ಹೇಳ್ತಾರೆ, ಒಂದು ಕೆಲಸ ಮಾಡು ಭಾಗ್ಯ, ಆದಿಗೆ ಫೋನ್ ಮಾಡು, ಅವ್ರು ಎಲ್ಲೋಗಿದ್ದಾರೆ ಏನು ಅಂತ ಗೊತ್ತಾಗುತ್ತೆ, ಆದಿಗೆ ಫೋನ್ ಮಾಡು ಅಂದಾಗ, ಅತ್ತೆ ಮಾಡಮ್ಮ ನೀನು, ಸ್ಪೀಕರ್ಸ್ಗೆ ಹಾಕು ಅಂತಾರೆ ಕುಸುಮ ಅವರು. ಆವಾಗ ಭಾಗ್ಯ ಫೋನ್ ಮಾಡ್ತಾಳೆ. ಆದಿ ಫೋನು, ಯಾಕೆ ಇವಳಿಗೆ ಫೋನ್ ಇವ್ರಿಗೆ ಫೋನ್ ಮಾಡ್ತಿದ್ದಾರೆ ಈಗ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಫೋನ್ ರಿಸೀವ್ ಮಾಡಿ ಅವನು ಸ್ಪೀಕರ್ಗೆ ಹಾಕ್ತಾನೆ, ಈ ಕಡೆ ಭಾಗ್ಯನೂ ಸ್ಪೀಕರ್ಗೆ ಹಾಕ್ತಾಳೆ ಫೋನು. ಅವಾಗ ಆದಿಯವರೇ ಪ್ಲೀಸ್, ಅವ್ರು ಎಲ್ಲಿದ್ದಾರೆ ಅಂತೇಳಿ, ನಿಮ್ಮಿಂದ ಹೆಲ್ಪ್ ಆಗಬೇಕು, ಅವ್ರು ಎಲ್ಲಿದ್ದಾರೆ ಅಂತೇಳಿ ಪ್ಲೀಸ್ ಅಂತ ಕೇಳ್ತಾಳೆ. ಎಲ್ಲ ಗೊತ್ತಿದ್ದು ನಾಟಕ ಆಡಬೇಡಿ, ಪೂಜೆ ನೀವೇ ಕಳಿಸ್ಬಿಟ್ಟು ಇವಾಗ ನಿಮ್ಗೆ ಹೇಳ್ದಂಗೆ ಹೋಗಿದ್ದಾಳೆ ಅವಳು, ನಿಮಗೆಲ್ಲ ಗೊತ್ತಿದ್ದು ನಾಟಕ ಆಡ್ತೀರಾ ನಮ್ಮ ಮುಂದೆ ನೀವು ತೋರಿಸ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾನೆ. ಅವಾಗ ಇಲ್ಲ ಆದಿಯವರೇ ಪ್ಲೀಸ್, ನಮ್ಮನ್ನು ನಂಬಿ, ನಮ್ಗೆ ಏನೂ ಗೊತ್ತಿಲ್ಲ ವಿಷಯ, ಅವಳು ಹೋಗಿರೋದೇ ನಮ್ಗೆ ಗೊತ್ತಿಲ್ಲ, ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಏನು ಅಂತೇಳಿ ಪ್ಲೀಸ್ ಅಂತ ಕೇಳ್ಕೊತಾಳೆ. ಓಕೆ, ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಂಬಲ್ಲ, ಆದರೆ ಇದೊಂದು ವಿಷಯದಲ್ಲಿ ನಂಬ್ತಿದ್ದೀನಿ. ಯಾಕೆ ಗೊತ್ತಾ, ನೀವೇನಾದ್ರು ಗೊತ್ತಾಯ್ತು ಅಂದರೆ ಬಂದು ಮದುವೆ ನಿಲ್ಲಿಸ್ಲಿ ಅಂತ, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಕೂಡ್ದು, ಅದಕ್ಕೋಸ್ಕರ ಮದುವೆ ನಿಲ್ಲಿಸ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮನೆ ರೋಡ್ ಕೊನೆಯಲ್ಲಿ ಇದೆಯಲ್ಲ ಶ್ರೀ ಧರ್ಮಗಿರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ, ಅಲ್ಲಿದ್ದಾರೆ, ಅಲ್ಲಿ ಹೋಗಿರ್ಬೋದು ಐ ಥಿಂಕು, ನಮ್ಮ ಸೆಕ್ಯೂರಿಟಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಅಲ್ಲಿಗೆ ಬನ್ನಿ ಅಂತ ಆದಿ ಹೇಳ್ತಾನೆ. ಅವಾಗ ಭಾಗ್ಯ ಎಸ್ ಅಂತಾಳೆ, ಹ್ಞೂ ಅಂತಾಳೆ. ಅಷ್ಟರಲ್ಲಿ ಮೀನಾಕ್ಷಿ ಫೋನ್ ಇಸ್ಕೊಂಡು, ಇವಾಗಾದ್ರೂ ಗೊತ್ತಾಯ್ತಾ ನಿಮ್ಮ ಮನೆ ಹೆಣ್ಣು ಬೇಡ ಅಂತ ಹೇಳಿದ್ದು, ಈ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿನೇ ಎಷ್ಟು, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಹೆಣ್ಣು ಬೇಡ, ಈ ಮಿಡ್ಲ್ ಕ್ಲಾಸ್ ಹೆಣ್ಣು ಬೇಡ ಅಂತ,
ನಮ್ಮನೆ ಹಾಳು ಮಾಡಿಬಿಡ್ತೀರ ನೀವೆಲ್ಲ ಸೇರಿಕೊಂಡು. ಮೊದಲೇ ಗಂಡನ ಬಿಟ್ಟು ಕೂತಿದ್ದೀಯ ನೀನು, ಇನ್ನು ನಿನ್ನ ತಂಗಿ ಕೇಳಬೇಕಾ ಓಡೋಗಿ ಮದುವೆ ಆಗೋದ್ರಲ್ಲಿ? ಫಸ್ಟು ಇನ್ನೇನು ಸಂಸ್ಕೃತಿ ಸಂಪ್ರದಾಯ ಏನು ಗೊತ್ತಿಲ್ಲ. ನಿಮ್ಮ ಮನೇಲಿ ಸಂಪ್ರದಾಯ ಹೇಳ್ಕೊಟ್ಟಿದ್ರೆ ತಾನೇ ನಿಮಗೆ ಬರೋದು. ಈ ಇಂಥ ಹೆಣ್ಮಕ್ಳು ಯಾವ ಸಂಪ್ರದಾಯ ಇರುತ್ತೆ? ಮೊದಲು ಮನೇಲೆಲ್ಲ ಕ್ಲೀನಾಗಿ ಸಂಪ್ರದಾಯ ಕಲಿಸ್ಕೊಡ್ಬೇಕು. ಒಳ್ಳೆ ಸಂಸ್ಕೃತಿಯಿಂದ ಬಂದಿರೋ ಹೆಣ್ಮಕ್ಳೆಲ್ಲ ಬಿಡು ನೀನು. ಮೊದಲೇ ನೀನು ಗಂಡನ ಬಿಟ್ಟು ಕೂತಿದ್ಯಾ, ಈಗ ನಿನ್ನ ತಂಗಿನ ಓಡೋಗಿ ಮದುವೆ ಆಗೋ ಅಂತ ಹೇಳ್ಕೊಟ್ಟಿದ್ಯಾ, ಇದು ನೀವು ಕಲ್ತಿರೋದು ಅಂತ ಹೇಳ್ತಾಳೆ. ಆವಾಗ ಕುಸುಮಾರ್ ಫೋನ್ ಇಸ್ಕೊಂಡು, ಮೀನಾಕ್ಷಿ ಮಾತು ಮಿತಿ ಮೀರ್ತಾ ಇದೆ, ಮರ್ಯಾದೆ ಕೊಟ್ಟು ಮಾತಾಡಿ. ನಮ್ಮ ಸೊಸೆಗೆ ನಾವು ಸಂಸ್ಕಾರ ಸಂಸ್ಕೃತಿ ಎಲ್ಲ ಚೆನ್ನಾಗೇ ಕೊಟ್ಟಿದ್ದೀವಿ, ನಿಮ್ಮಿಂದ ಹೇಳ್ಕೊಳ್ಳೋ ಅವಶ್ಯಕತೆ ನಮಗೇನು ಬೇಕಾಗಿಲ್ಲ. ಇದು ಜಗಳಾಡೋ ಟೈಮಲ್ಲ. ನಮ್ಮನೆ ಹೆಣ್ಮಕ್ಳೆಲ್ಲ ಸಂಸ್ಕೃತವಾಗೇ ಬೆಳೆದಿದ್ದಾರೆ, ನೀವೇನು ಅದನ್ನೆಲ್ಲ ಹೇಳೋದು ಬೇಕಾಗಿಲ್ಲ. ನಮ್ಮ ಭಾಗ್ಯ ಆಗಲಿ ನಮ್ಮ ಪೂಜೆ ಆಗಲಿ ನಿಮ್ಮಿಂದ ಕಲ್ತ್ಕೊಂಡು ನಾವು ಹೇಳ್ಕೊಡ್ಬೇಕಾಗಿಲ್ಲ, ಸುಮ್ಮನಿರ್ರಿ ಅಂತ ಕುಸುಮವ್ರು ರೇಗ್ತಾರೆ. ಅಷ್ಟರಲ್ಲಿ ಮೀನಾಕ್ಷಿ, ನೋಡ್ತಾ ಇದ್ದೀವಲ್ಲ ಗಂಡನ ಬಿಟ್ಟು ಕೂತಿರೋಳನ್ನ ಓಡೋಗಿರೋಳನ್ನ ಎಲ್ಲ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಭಾಗ್ಯ ತುಂಬಾ ಹೇಳ್ತಾ ಇರ್ತಾಳೆ. ಅವ ಕುಸುಮ, ನೀನೇನು ಬೇಜಾರು ಮಾಡ್ಕೊಬೇಡಮ್ಮ ಭಾಗ್ಯ ಅಂದಾಗ, ಇಲ್ಲತ್ತೆ ಬನ್ನಿ ಮಾತಾಡೋ ಟೈಮಲ್ಲ, ಫಸ್ಟ್ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಹೋಗ್ತಿರ್ಬೇಕಾದ್ರೆ ಇವರು ಕಾರಲ್ಲಿ ಹೋಗ್ತಾ ಇರ್ತಾರೆ, ಭಾಗ್ಯ ಡ್ರೈವ್ ಮಾಡ್ತಿರ್ತಾಳೆ. ಇವರು ಸುನಂದ ಅವ್ರ ಯಜಮಾನ್ರು ವಿಠಲಣ್ಣವ್ರು ಫೋನ್ ಮಾಡ್ತಾರೆ. ರೀ ಎಲ್ಲಿದ್ದೀರಾ, ಫೋನೇ ಎತ್ತುತ್ತಾ ಇಲ್ವಲ್ಲ ನೀವು, ಯಾಕೆ ಅಂದಾಗ, ಯಾಕೆ ಏನು ಹೇಳು ಅಂದಾಗ, ಅಲ್ಲ ರೀ ಅವಳು ಪೂಜಾ ಓಡೋಗಿ ಕಿಶನ್ನ ಮದುವೆಗೆ ಹೋಗ್ತಾ ಇದ್ದಾಳೆ, ನಾವು ಎಷ್ಟು ಇದು ಮಾಡಿದ್ರು ನಮ್ಮ ಮಾನ ಮರ್ಯಾದೆ ತೆಗಿಬೇಕು ಅಂತ ಕಾಯ್ತಾ ಇದ್ದಾರೆ ಅವರು. ಒಬ್ಬಳು ಗಂಡನ ಬಿಟ್ಬಿಟ್ಟು ಕೂತಿದ್ದಾಳೆ, ಅವಳಿಂದ ಗಂಡ ಬಿಟ್ಟು ಕೂತಾಳೆ ಅಂತ ಮರ್ಯಾದೆ ಹೋಗ್ತಾ ಇದೆ, ಇನ್ನೊಬ್ಳಿಗೆ ಓಡೋಗಿ ಮದುವೆ ಆಯ್ತಾಳೆ, ಇನ್ನು ಇವಳಿಂದ ಎಷ್ಟು ಮರ್ಯಾದೆ ಕಳ್ಕೋಬೇಕಾ ನಾವು, ಈ ಹೆಣ್ಮಕ್ಳಿಂದ ನಮ್ಗೆ ಮರ್ಯಾದೆ ನಿಲ್ದಂಗೆ ಆಗೋಯ್ತು ಅಂತ ಹೇಳ್ಬಿಟ್ಟು ಸುನಂದ ಅಳ್ತಾ ಇರ್ತಾರೆ. ಆವಾಗ ಎಲ್ಲಿ ಅಂತಂದ್ಬಿಟ್ಟು ಇವರು ಕೇಳ್ತಾರೆ, ಇವರು ವಿಠಲಣ್ಣವರು, ಹಿಂಗೆ ಅಲ್ಲಿ ದೇವಸ್ಥಾನ ನಮ್ಮ ಮನೆ ಮೂಲಲ್ಲಿ ಧರ್ಮಗಿರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ವಿ, ನೀವು ಅಲ್ಲಿಗೆ ಬಂದುಬಿಡಿ ಅಂತ ಸುನಂದ ಹೇಳ್ತಾರೆ. ಹ್ಞೂ ಸರಿ ಆಯಿತು ಅಂತ ಅಂದ್ಬಿಟ್ಟು ವಿಠಲ್ ಅವ್ರು ಹೇಳ್ತಾರೆ. ಇಲ್ಲಿ ಕುಸುಮಾರು, ಅಲ್ಲ ಕಣ್ರಿ ಸುನಂದ, ಭಾಗ್ಯ ನಿಮ್ಮ ಮಗಳೇ ತಾನೆ, ಅವಳು ಭಾಗ್ಯ ತುಂಬ ನೋವಲ್ಲಿದ್ದಾಳೆ, ಈ ಟೈಮಲ್ಲೂ ನೀವು ನಿಮ್ಮ ಮಗಳಿಗೆ ಈ ಥರ ಚುಚ್ಚು ಮಾತಾಡ್ತಿರಲ್ರಿ, ನಿಮ್ಮ ತಾಯದು ನಿಮ್ಗೇನು ಅನ್ಸಲ್ವೇನ್ರಿ, ನಿಮಗೆ ಭಾಗ್ಯ ನೊಂದ್ಕೊಳ್ಳಲ್ವೇನ್ರಿ ಅಂತ ಕುಸುಮಾರು ಹೇಳ್ತಾರೆ. ಅವಾಗ ಧರ್ಮಣ್ಣವರು, ಹೌದು ಸುನಂದ, ನೀವು ಈ ರೀತಿ ಮಾತಾಡಿದ ತಪ್ಪು, ಭಾಗ್ಯಂಗೆ ತುಂಬಾ ನೋವಾಗಲ್ವಾ ಅಂತ ಅಂದ್ಬಿಟ್ಟು ಇವರು ಧರ್ಮಣ್ಣವ್ರು ಹೇಳ್ತಾರೆ. ಅವಾಗ ಸುನಂದ ಸುಮ್ಮನಾಗ್ತಾರೆ. ಭಾಗ್ಯ ತುಂಬ ನೋವಲ್ಲಿರ್ತಾಳೆ. ಸರಿ, ಈ ಕಡೆ ಏನಾಗುತ್ತೆ, ಕಿಶನು ಪೂಜೆ ಇಬ್ಬರು ದೇವಸ್ಥಾನ ಹತ್ರಕ್ಕೆ ಬಂದು ಕಾರ್ ನಿಲ್ಲಿಸ್ತಾರೆ. ದೇವಸ್ಥಾನದಿಂದ ಈಚೆ ಬರ್ತಾರೆ. ಈಚೆ ಬಂದ್ಬಿಟ್ಟು, ಇವು ಏನು ಕಿಶನ್ ದೇವಸ್ಥಾನ ಕರ್ಕೊಂಬಂದಿದ್ದೀವಿ, ಏನು ವಿಶೇಷ ಅಂತ ಅಂದ್ಬಿಟ್ಟು ಪೂಜಾ ಕೇಳ್ತಾಳೆ. ಅವಳಿಗೆ ಇವಾಗಲೂ ಅವಳು ಕಿಶನ್ ಮದುವೆಗೆ ಕರ್ಕೊಂಬಂದಾನೆ ಅಂತ ಗೊತ್ತಿರಲ್ಲ. ಏನಿಲ್ಲ ಪೂಜಾ, ನಮ್ಮ ಮದುವೆಗೆ ನಮ್ಮ ಮನೇಲಿ ನಿಮ್ಮ ಮನೇಲಿ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ, ಅದರಿಂದ ಒಂದು ಶಾಂತಿ ಆಗಲಿ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತಾನೆ. ಹೌದಾ ಅಂತಾಳೆ ಪೂಜಾ. ಹೌದಾ ಸರಿ, ಮತ್ತೆ ಹೇಳಲಿಲ್ಲ ನೀನು ಅಂದಾಗ, ಅದಕ್ಕೆ ನಾನು ಸರ್ಪ್ರೈಸ್ ಅಂತ ಹೇಳಿದ್ದು ಅಂದ್ಬಿಟ್ಟು ಅಂತಾಳೆ ಅಂತಾನೆ. ಅಲ್ಲಿ ಒಬ್ಬರು ಬಂದ್ಬಿಟ್ಟು, ಎಲ್ಲ ರೆಡಿ ಇದೆಯಾ ಅಂತ ಕಿಶನ್ ಕೇಳ್ತಾರೆ. ಆ ಅಮ್ಮ, ಹೌದು ರೆಡಿ ಇದೆ ಸರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಬಾ ಅಂದ್ಬಿಟ್ಟು ಪೂಜನ್ ಕರೀತಾನೆ. ಏನು ಕಿಶನ್, ನಾನು ಅವಾಗಲಿಂದ ನೋಡ್ತಾ ಇದ್ದೀನಿ, ರೆಡಿ ಇದೆಯಾ ಅಂತ ಕೇಳ್ತಾನೆ ಇದೆಯಾ, ಏನು ಸಮಾಚಾರ, ಇವಾಗಾದರೂ ಹೇಳು ನನಗೆ, ಇವಾಗಾದರೂ ಹೇಳಲೇಬೇಕು ನೀನು ಅಂತ ಅಂದ್ಬಿಟ್ಟು ಪೂಜಾ ಕೇಳ್ತಾಳೆ. ಏನಿಲ್ಲ ಪೂಜಾ, ನೆನೆ ಇದು ಅವಾಗಲೇ ಕೊಡಿಸಿದ್ನಲ್ಲ ಆ ಸೀರೆ ಉಟ್ಕೊಂಡು ಹೋಗೋ ಆಮೇಲೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಂತಾನೆ. ಅಷ್ಟರಲ್ಲಿ ಏನು ಅಂದಾಗ, ನೀನು ಹೋಗು ಅಂತ ಅಂದ್ಬಿಟ್ಟು ಅಲ್ಲಿ ಬಂದ್ರಲ್ವ ಅವ್ರಿಗೆ ಕರ್ಕೊಂಡೋಗಿ ಪೂಜೆನ ರೆಡಿ ಮಾಡಿ ಅಂತ ಅವ್ರಿಗೆ ಕಿಶನ್ ಹೇಳ್ತಾರೆ. ಆಯಿತು ಸರ್ ಅಂದ್ಬಿಟ್ಟು ಕರ್ಕೊಂಡೋಗ ಪೂಜಾ ಮುಂದೆ ಹೋಗಿರ್ತಾಳೆ. ಇವರು, ಸರ್ ಪೂಜಾ ಮೇಡಮ್ಗೆ ಮದುವೆ ಆಗ್ತಿರೋದು ಗೊತ್ತಿಲ್ವಾ ಸರ್ ಅಂತ ಇವಳು ಕೇಳ್ತಾಳೆ. ಇಲ್ಲ ಅವ್ರಿಗೇನು ಗೊತ್ತಿಲ್ಲ, ನೀವು ಸೈಲೆಂಟಾಗಿ ಕರ್ಕೊಂಡೋಗಿ ಅಂತಂದ್ಬಿಟ್ಟು ಕಿಶನ್ ಹೇಳ್ತಾರೆ. ನಾನು ಗಾಡಿ ಸೈಡಿಗೆ ಪಾರ್ಕ್ ಮಾಡಿಸ್ಬಿಡಿ ನನ್ನ ಕಾರು ಅಂದ್ಬಿಟ್ಟು ಕೀನು ಆ ಅಮ್ಮನ ಕೈ ಕೊಟ್ಬಿಟ್ಟು ಕಿಶನ್ ಒಳಗಡೆ ಹೋಗಿ ರೆಡಿಯಾಗಿ ಬರ್ತಾರೆ. ಇಲ್ಲಿ ಪೂಜಾ ಕಿಶನ್ ಇಬ್ಬರು ರೆಡಿಯಾಗಿ ಬಂದಿರ್ತಾರೆ. ಪೂಜೆ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಕಿಶನು, ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಪೂಜಾ ಅಂತ ಅಂದ್ಬಿಟ್ಟು ಅಂತಾರೆ. ಹ್ಞೂ ಕಣ ಅಂತ ಅಂದ್ಬಿಟ್ಟು ಅಂದಾಗ, ಕಿಶನ್ ಇವಾಗಾದರೂ ಹೇಳು ಏನು ಪೂಜೆ ಮಾಡಿಸ್ತಿದ್ಯಾ ಅಂತ, ನನಗೆ ನಿಜವಲ್ಲೂ ಏನೂ ಗೊತ್ತಾಗ್ತಾ ಇಲ್ಲ, ನಿಜ ಹೇಳು ಅಂತ ಅಂದಾಗ, ನೋಡು ಪೂಜಾ, ಇವತ್ತು ನಾನು ಮದುವೆ ಆಗ್ತಾಯಿದ್ದೀವಿ, ನಾನು ನೀನು. ಏನೋ ಮದುವೆನಾ ಅಂತ ಅಂದ್ಬಿಟ್ಟು ಅವಾಗ ಜ್ಞಾಪಿಸ್ಕೋತಾಳೆ. ಅಂಗಡಿಲಿ ಬ್ರೈಡಲ್ ಸ್ಯಾರಿ ತೋರಿಸಿ ಅಂದಿದ್ದು, ಮತ್ತು ಪಂಚಶಲ್ಯ ತೊಗೊಂಡಿದ್ದು, ಹೂ ಕೊಡಿಸಿದ್ದೆಲ್ಲ ಜ್ಞಾಪಿಸ್ಕೊತಾಳೆ, ಸರ್ಪ್ರೈಸ್ ಅಂದಿದ್ದಂತ. ಕಿಶನ್, ಏನು ಮಾಡ್ತಿದ್ದೀಯ ಅಂತ ಗೊತ್ತಿದೆಯಾ ನಿನಗೆ ಅಂತಂದಾಗ, ಹ್ಞೂ ಪೂಜಾ ನನಗೆ ಗೊತ್ತಿದೆ ನಾನು ಮಾಡ್ತಾ ಇರೋದು. ಇವತ್ತು ನಾವಿಬ್ಬರು ಮದುವೆ ಆಗಲಿಲ್ಲ ಅಂದರೆ ಇನ್ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ನಮ್ಮಿಬ್ಬರಿಗೂ ಮದುವೆ ಆಗಲ್ಲ ಪೂಜಾ, ನಮ್ಮ ಮನೇಲಿ ಒಪ್ತಾ ಇಲ್ಲ, ನಿನ್ನ ಮದುವೆನೇ ಬೇಡ ಅಂತಿದ್ದಾರೆ ಪೂಜಾ ಅಂದಾಗ, ಅವಾಗ ಅವಳು ಕನ್ವಿನ್ಸ್ ಮಾಡಬೇಕು, ಬೇಡ ಅಂದಿದ ತಕ್ಷಣ ಕನ್ವಿನ್ಸ್ ಮಾಡಬೇಕು ಕಣ, ಹಿಂಗೆ ಕದ್ದು ಮುಚ್ಚಿ ಮದುವೆ ಆದರೆ ಮರ್ಯಾದೆ ಇರುತ್ತಾ ನಮಗೆ, ಬೇಡ ನನಗೆ ಇದು ಇಷ್ಟ ಇಲ್ಲ ಅಂತ ಪೂಜೆ ಹೇಳ್ತಾಳೆ. ಆವಾಗ ಕಿಶನು, ಇಲ್ಲ ಪೂಜಾ ನಾವು ಇವತ್ತು ಮದುವೆ ಆಗಲೇಬೇಕು, ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ ಇನ್ನು ಮದುವೆ ಆಗೋಕ್ಕೆ ಆಗಲ್ಲ, ನಮ್ಮನೇಲಿ ಅಪ್ಪ ಮಹಿತಕ್ಕ ಇಬ್ಬರು ಬಿಟ್ಟರೆ ಯಾರೂ ನಮ್ಮ ಮದುವೆಗೆ ಒಪ್ತಾ ಇಲ್ಲ, ನಮ್ಮತ್ತೆ ನೋಡಿದ್ರೆ ಉಪವಾಸ ಕೂತಿದ್ದಾರೆ, ಇಲ್ಲ ನೀನು ಪೂಜೆನ ಮರಿಬೇಕು ಇಲ್ಲ ನಾನು ಹೆಣ ಬೀಳಬೇಕು ಅಂತ ಕೂತಿದ್ದಾರೆ, ನಮ್ಮತ್ತೆ ತುಂಬ ಹಠವಾದಿ, ಹಿಡ್ದಿದ್ದು ಹಠ ಬಿಡಲ್ಲ, ಆ ಅಮ್ಮ ಉಪವಾಸ ಕೂತ್ಕೊಂಡು ನಮ್ಮ ಮದುವೆ ಆಗೋಕ್ಕಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ, ಅದರಿಂದ ನಾನು ಮಾಡಿರೋದು ಪ್ಲಾನೇ ಸರಿ, ಈ ದಾರಿನೇ ಸರಿ ನಮ್ಮ ಮದುವೆ ಆಗೋಕ್ಕೆ, ನಾವು ಮದುವೆ ಆಗಲೇಬೇಕು ಪೂಜಾ ಇವತ್ತು, ನಾವು ಮದುವೆ ಆದಮೇಲೆ ಅವ್ರು ಏನು ಮಾಡ್ಕೋತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಅಂತಾರೆ.
ಅವಾಗ ಸರಿ ಪುರೋಹಿತರು ಹಾರ ಕೊಡ್ತಾರೆ, ಹಾರ ಬದಲಾಯಿಸ್ಕೊಳ್ಳಿ ಅಂತ ದೇವ್ರ ಮುಂದೆ. ಆಮೇಲೆ ಕಿಶನ್ ಪೂಜೆಗೆ ಹಾರ ಹಾಕ್ತಾನೆ, ಪೂಜೆಗೆ ಹಾಕು ಅಂತಾನೆ ಅವಳು ಹಾಕಲ್ಲ, ಸುಮ್ಮನೆ ನಿಂತಿರ್ತಾಳೆ. ಕಿಶನೇ ಬಲವಂತವಾಗಿ ಅವಳ ಕೈಯಿಂದ ಅವ್ನು ಹಾರ ಹಾಕಿಸ್ಕೊತಾನೆ. ಅಷ್ಟರಲ್ಲಿ ಈ ಕಿಶನ್ ನೀನು ಮಾಡ್ತಿರೋ ತಪ್ಪು ಬೇಡ ಅಂತ ಪೂಜೆ ಹೇಳ್ತಾಳೆ. ಆದರೆ ಕಿಶನ್ ಇಲ್ಲ ಪೂಜಾ ನಾನು ಮಾಡ್ತಿರೋದು ಸರಿನೇ ಅಂದ್ಬಿಟ್ಟು ಪುರೋಹಿತರು ತಾಳಿ ಕೊಡ್ತಾರೆ, ತಾಳಿ ಕೈಲಿ ಹಿಡ್ಕೋತಾರೆ. ಅಷ್ಟರಲ್ಲಿ ಇವರು ಭಾಗ್ಯ ಮತ್ತು ಆದಿ ಕನಿಕಾ ಎಲ್ಲರೂ ಕುಸುಮಣ್ಣವರು ಅಲ್ಲ ಕುಸುಮ ಅವರು ಧರ್ಮಣ್ಣವರೆಲ್ಲರೂ ಬರ್ತಾರೆ, ಸುಂದರಿಯರೆಲ್ಲ ಬಂದಾಗ ಆದಿ ಒಳಗೆ ಬರ್ತಿದ್ದಂಗೆ ಭಾಗ್ಯನ ಒಳಗೆ ಬರ್ತಾಳೆ. ಹಾಂ, ನಿಮಗೆಲ್ಲ ಪ್ಲ್ಯಾನ್ ಗೊತ್ತಿದೆ, ನೀವು ಮಾಡ್ತಾ ಇರೋದು ನಿಮ್ಮ ಮುಂದಾಳತ್ವ ಇಲ್ದಂಗೆ ಇವೆಲ್ಲ ನಡೀತಾ ಇಲ್ಲ, ನಿಮಗೆಲ್ಲ ಗೊತ್ತು ಭಾಗ್ಯ. ಈ ಥರ ಎಲ್ಲ ಗೊತ್ತಿಲ್ದವ್ರ ಥರ ನನ್ನ ಹತ್ರ ಡ್ರಾ ಮಾಡೋಕ್ಕೆ ಬರಬೇಡಿ, ಎಷ್ಟೇ ಆಗಲಿ ಡ್ರಾಮಾ ಮಾಡೋರು ತಾನೆ ನೀವೆಲ್ಲನೂ ಅಂತ ಅದು ಹೇಳ್ತಾನೆ. ಅದಿ ಪ್ಲೀಸ್ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ನನಗೆ ಗೊತ್ತಿರೋ ನಾನೇ ಕೊಡು ಬರ್ತಿದ್ದೆ ಅಂತ ಅಂದ್ಬಿಟ್ಟು ಇವಳು ಭಾಗ್ಯ ಹೇಳ್ತಾಳೆ. ಮೀನಾಕ್ಷಿ ನಿನಗೆಲ್ಲ ಗೊತ್ತಿದೆ, ಎಷ್ಟೇ ಆಗಲಿ ಗಂಡನ ಬಿಟ್ಟು ಕೂತಿರೋಳಲ್ವ ನೀನು, ನಿನಗೆಲ್ಲ ಗೊತ್ತಿರ್ತದೆ, ಗೊತ್ತಿಲ್ದೇನೇನಿಲ್ಲ, ಅದಕ್ಕೆ ನಿನ್ನ ತಂಗಿನ ಓಡಿಸಿದ್ಯಾ ನೀವಿಬ್ಬರದ್ದು ಇದೇ ತಾನೇ ನೆನೆ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಅಂತಾಳೆ. ಅಷ್ಟರಲ್ಲಿ ಕುಸುಮರು ಮೀನಾಕ್ಷಿ ಮಾತು ಅದ್ದು ಮೀರ್ತಾ ಇದೆ, ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀರಿ ನೀವು ಅಂತ ಕುಸುಮಾರು ಬರ್ತಾರೆ. ಅಷ್ಟರಲ್ಲಿ ಭಾಗ್ಯ ಅತ್ತೆ ಪ್ಲೀಸ್ ಅತ್ತೆ ಇವಾಗ ಮಾತಾಡೋ ಟೈಮಲ್ಲ ಬನ್ನಿ ಅತ್ತೆ, ಅದೇನು ಒಳಗಡೆ ಹೋಗಿ ನೋಡೋಣ ಬನ್ನಿ ಅತ್ತೆ ಅಂದ್ಬಿಟ್ಟು ಭಾಗ್ಯ ಕುಸುಮ ಧರ್ಮಣ್ಣ ಸುಂದರಿ ಸುನಂದ ಅವರೆಲ್ಲ ಓಡ್ತಾರೆ. ಈ ಕಡೆ ಆದಿ ಈ ವಿಲನ್ ಕನಿಕಾ ಮಹಿತ್ ಅವರು ಮತ್ತು ಈ ಉಪವಾಸ ಕೂತಿದ್ದ ಮೀನಾಕ್ಷಿ ಇವರು ಓಡ್ಬರ್ತಾರೆ. ಇವರೆಲ್ಲ ಓಡ್ಬರೋಷ್ಟರಲ್ಲಿ ಕಿಶನ್ ಕೈಗೆ ತಾಳಿ ಹಿಡ್ಕೊಂಡಿರ್ತಾರೆ. ಕಿಶನ್ ಪೂಜಾ ಮದುವೆ ಆಗುತ್ತಾ, ಇವ್ರು ಓಡ್ಬಂತು ಮದುವೆ ನಿಲ್ಲಿಸ್ತಾರ ಗೊತ್ತಿಲ್ಲ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಂಚಿಕೆ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ತಾ ಇದ್ದೀನಿ, ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಪ್ಲೀಸ್ ಅಂತ ಕೇಳ್ಕೊತಿದ್ದೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿರೋರಿಗೆ ಎಲ್ರಿಗೂ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.